ಇಲ್ಲೇ ಇದೆಯಲ್ಲ ನಾಗರ ಹಾವು. ಇನ್ನು ಪುಟಾಣಿ ಮರಿ. ಬರ. ಸ್ನೇಹಿತರೆ ನಮಸ್ಕಾರ. ಮೈಸೂರಿನ ಬೃಂದಾವನ ಬಡಾವಣೆಯಿಂದ ನಮಗೆ ಈಗ ಒಂದು ಕರೆ ಬಂದಿದೆ. ಏನಂತಂದರೆ ಹಾವು ಡೈನಿಂಗ್ ಹಾಲಲ್ಲಿ ಚೇರ್ ಮೇಲ್ಗಡೆ ಕೂತ್ಕೊಂಡಿದೆ ಅಂತ. ಸೊ ನನಗನ್ಸುತ್ತೆ ಆ ಒಂದು ಹಾವು ಕೂಡ ಈ ಒಂದು ಬೇಸಿಗೆ ಇರೋದ್ರಿಂದ ಊಟಕ್ಕಾಗಿ ಕಾಯ್ತಾ ಇದೆ ಅವ್ರ ಮನೆಗೆ ಬಂದು ಅಂತ. ಸೊ ನಾವು ತಕ್ಷಣ ಬೇಗ ಹೋಗೋಣ, ಒಂದು ಡೈನಿಂಗ್ ಟೇಬಲ್ ಮೇಲೆ ಇರ್ತಕ್ಕಂಥ ಹಾವನ್ನು ರೆಸ್ಕ್ಯೂ ಮಾಡೋಣ. ಬೃಂದಾವನ ಎಕ್ಸ್ಟೆನ್ಷನಿಂದ ಈ ಒಂದು ಕಾಲ್ ಬಂದಿದೆ. ಸೊ ಆದಷ್ಟು ಬೇಗ ಆ ಒಂದು ಲೊಕೇಶನನ್ನು ತಲುಪಿ ಆ ಒಂದು ಸ್ನೇಕನ್ನು ರೆಸ್ಕ್ಯೂ ಮಾಡೋಣ. ಇದೇ ಮನೆಯಲ್ಲ ಹಾವಿರೋದು? ಇರಲಿ ನೋ ಪ್ರಾಬ್ಲಮ್. ಏನಿಲ್ಲ, ನಮಗೆ ನಾಯಿ ಕಂಡ್ರೆ ಭಯ ಇಲ್ಲ. ಆಚೆ ಹೋಗ್ಬಿಡಲ್ಲ. ಹಲೋ, ಹಾಯ್ ಕಣ. ಹಾಯ್, ಗುಡ್ ಬಾಯ್. ಕೊಟ್ಬಿಡಿ, ತೊಗೊಂಡೋಗ್ಬಿಡ್ತೀವಿ. ಎಲ್ಲಿ ನೋಡಿದ್ರಿ ಹಾವನ? ಚೇರ್ ಮೇಲೆ ಕೂತಿತ್ತಾ? ನಾಯಿ ಕಚ್ಕೊಂಡು ಬೆಕ್ಕು ಕಚ್ಕೊಂಡು ಬಂದಿರೋ ಹಾಗಿದೆಯಲ್ಲ. ಕೆರೆ ಹಾವು. ಇಲ್ಲ ಕಚ್ಚಿಲ್ಲಮ್ಮ, ನಾಯಿ ಕಚ್ಚಿಲ್ಲ. ಹಿಂದೆ ಕಡೆ ಬಾಲ ಈ ಲೋವರ್ ಪೋರ್ಷನ್ನು ಸ್ವಲ್ಪ ಈ ಥರ ಕರ್ವ್ಡ್ ಆಗಿತ್ತಲ್ಲ. ಸೊ ಮೋಸ್ಟ್ಲಿ ಕಚ್ಚಿರ್ಬೋದು ಅಂತ ಅಂದ್ಕೊಂಡೆ. ಹೈಂಡ್ ಬಾಡಿ ಪ್ಯಾರಲೈಸ್ ಆಗಿದೆ ಅಂತ ಅಂದ್ಕೊಂಡು. ಇದು ಕೆರೆ ಹಾವಮ್ಮ, ರ್ಯಾಟ್ ಸ್ನೇಕ್ ಅಂತ ಕರೀತಾರೆ ಇದನ್ನು. ಹಾಂ, ಯಾವಾಗಲೂ ಬಂದಿದೆ ಮನೆ ಒಳಗೆ, ನಿಮ್ಗೆ ಇವಾಗ ಕಾಣಿಸಿದೆ ಅಷ್ಟೇ. ನಾನು ಹೇಳೋದು ನಿಮ್ಗೆ ಅರ್ಥ ಆಗಿಲ್ಲ. ನಿಮ್ಗೆ ಇವಾಗ ಹಾವು ಕಾಣಿಸಿದೆ, ನಿಮ್ಮ ಮನೆ ಒಳಗೆ ಬಂದು 4 ದಿನ 5 ದಿನ 1 ವಾರ ಎಷ್ಟು ದಿನ ಬೇಕಾರಾಗಿರ್ಬೋದು. ಇಲ್ಲ ಒಂದು ಕಡೆ ಔಸ್ಕೊಂಡು ಈ ಒಂದು ಹಾವು ಓಡಾಡ್ತಾ ಇದ್ದಿದ್ದು ಇವತ್ತು ನಿಮ್ಮ ಕಣ್ಣಿಗೆ ಬಿದ್ದಿದೆ ಅಷ್ಟೇ. ಎಸ್, ಓಕೆ ಓಕೆ. ಹೌದಮ್ಮ. ನಮಸ್ಕಾರ ಸ್ನೇಹಿತರೆ. ಸೊ ನೀವು ಈ ಒಂದು ರೆಸ್ಕ್ಯೂನ ನೋಡ್ತಾ ಇದ್ದ ಹಾಗೇ ಅಂದ್ಕೊಳ್ಬೋದು, ಏನು ಎಷ್ಟೊಂದು ರೆಸ್ಕ್ಯೂಸಲ್ಲಿ ಹಾವುಗಳು ಮನೆಗಳ ಒಳಗಡೆನೆ ಸಿಗ್ತಾ ಇದೆಯಲ್ಲ ಅಂತ. ಹೌದು, ಹಾವುಗಳೆಲ್ಲ ಇವಾಗ ಮನೆಗಳ ಒಳಗಡೆನೆ ನಮಗೆ ಹೆಚ್ಚು ಪ್ರಮಾಣದಲ್ಲಿ ಸಿಗ್ತಾ ಇರೋದು. ಯಾಕೆಂತಂದರೆ ಈ ಒಂದು ಬೇಸಿಗೆ ಬಿಸಿಯನ್ನು ಅಥವಾ ಧಗೆಯನ್ನು ಈ ಒಂದು ಹಾವುಗಳಿಗೂ ಕೂಡ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಹಾವುಗಳು ಜನಗಳ ಮನೆ ಒಳಗಡೆನೆ ನುಗ್ತಾ ಇದ್ದಾವೆ. ಅವ್ರ ಮನೆಯೆಲ್ಲ ಪೂರ್ತಿ ಸೇಫ್ಟಿ ಡೋರಿಂದ ಹಿಡಿದು ಮಸ್ಕಿಟೋ ನೆಟ್ಟಿಂದ ಹಿಡಿದು ಪ್ರತಿಯೊಂದು ಹಾಕಿದ್ರು ಕೂಡ ಆ ಒಂದು ಹಾವು ಹೇಗೋ ಅವ್ರ ಮನೆ ಒಳಗಡೆ ಬಂದಿದೆ. ಸೊ ಇದರಲ್ಲೇ ಅರ್ಥ ಮಾಡ್ಕೊಳ್ಬೋದು, ಹಾವುಗಳು ಒಂದು ಸಣ್ಣ ಗ್ಯಾಪ್ ಇದ್ರೂ ಕೂಡ ಎಲ್ಲಿಂದಾನು ಮನೆ ಒಳಗಡೆ ಬಂದ್ಬಿಡ್ತವೆ ಅಂತ. ಸೊ ಆದಷ್ಟು ಜಾಗೃತರಾಗಿರಿ, ಆದಷ್ಟು ಕೇರ್ಫುಲ್ ಆಗಿರಿ. ಮನೆ ಒಳಗಡೆ ನೀವು ಪೆಟ್ಸ್ ಇಟ್ಕೊಂಡಿದ್ರು, ಇದು ಕೆರೆ ಹಾವಾಗಿದ್ದಕ್ಕೇನೋ ಪರವಾಗಿಲ್ಲ. ಬೇರೆ ಯಾವುದರ ವಿಷಕಾರಿ ಹಾವಾಯಿತು ಅಂತಂದರೆ ಆ ಒಂದು ನಾಯಿಗೂ ಅಥವಾ ಪ್ರಾಣಿಗೂ ಏನಾರು ಒಂದು ತೊಂದರೆ ಆಗೋವಂಥ ಸಾಧ್ಯತೆಗಳು ಇರುತ್ತೆ. ನಿಮಗಲ್ಲದೆ ನೀವು ಪ್ರೀತಿಯಿಂದ ಸಾಕಿರ್ತಕ್ಕಂಥ ಪ್ರಾಣಿಗಳಿಗೂ ಕೂಡ ಏನಾರು ಒಂದು ತೊಂದರೆ ಆಗ್ಬೋದು. ಅದಕ್ಕೇನೆ ಕೊಲ್ಲಬೇಡಿ, ಕರೆ ಮಾಡಿ. ಮೈಸೂರಿನ KD ಸರ್ಕಲ್ ಭಾಗದಲ್ಲಿ ವಿಜಯನಗರ 2ನೇ ಹಂತಕ್ಕೆ ನಾವು ಒಂದು ಹಾವಿನ ಸಂರಕ್ಷಣೆಯ ಕರೆಗೆ ಹೋಗ್ತಾ ಇದ್ದೀವಿ. ಸೊ ಒಂದು ಮನೆಯ ಗಾರ್ಡನ್ ಆವರಣದಲ್ಲಿ ಆ ಒಂದು ಹಾವು ಕಾಣಿಸ್ಕೊಂಡಿದೆ ಅಂತ ಹೇಳಿ ನಮಗೆ ಸಂರಕ್ಷಣೆಯ ಕರೆ ಬಂದಿದೆ. ಸೊ ತಕ್ಷಣ ಆ ಒಂದು ಲೊಕೇಶನ್ಗೆ ಹೋಗೋಣ, ಲೊಕೇಶನನ್ನು ತಲುಪೋಣ. ಆ ಒಂದು ಲೊಕೇಶನ್ಗೆ ತಲುಪಿದ ನಂತರ ನಮಗೆ ಹಾವು ಯಾವ ಸಂದರ್ಭದಲ್ಲಿದೆ ಅಂತ ಗೊತ್ತಾಗುತ್ತೆ. ಎಲ್ಲಿದೆಯಮ್ಮ ಹಾವು? ನೋಡ್ತಾ ಇದ್ದಾರೆ ಯಾರಾದರೂ? ಎಲ್ಲಿದೆಯಮ್ಮ? ಕಾಣಿಸ್ತಾ ಇದೆಯಾ? ಎಲ್ಲಿದೆಯಮ್ಮ? ಒಳಗಡೆನೇ ಇದೆಯಾ? ನೋಡಿದ್ರ ನೀವು ಪಕ್ಕ? ಗಿಡದ ಮೇಲೆ ಹತ್ತಿದ್ಯಾ? ಅಲ್ಲಿ ಕಾಣಿಸ್ತಾ ಇದೆಯಾ ಆ ಕಡೆಯಿಂದ? ಇಲ್ಲೇ ಇಲ್ಲ. ಇಲ್ಲೇ ಇದೆಯಲ್ಲ ನಾಗರ ಹಾವು.
ಸ್ನೇಹಿತರೆ ನಮಸ್ಕಾರ. ಈ ಒಂದು ನಾಗರ ಹಾವಿನ ಸಂರಕ್ಷಣೆಯನ್ನು ನಾವು ಮುಗಿಸಿದ್ದೀವಿ. ಸೊ ನೀವೇನು ಅರ್ಥ ಮಾಡ್ಕೊಳ್ಬೋದು ಇದರಲ್ಲಿ ಅಂತಂದರೆ, ಗಿಡಗಳ ಮೇಲೂ ಕೂಡ ಹಾವುಗಳು ಕೂತಿರುತ್ತೆ. ಅದು ದಾಸವಾಳ ಗಿಡ ಆಗಿತ್ತು. ನೀವು ಬೆಳಗ್ಗೆ ಎದ್ದ ತಕ್ಷಣ 5:30-6 ಗಂಟೆಗೆ ಸುಮಾರು ಜನ ಎದ್ದೇಳ್ತೀರಾ, ದೇವ್ರ ಪೂಜೆಗೆ ಹೂವು ಇಡಬೇಕು ಅಂತಂದ್ಬಿಟ್ಟು ಗಿಡಗಳಿಗೆ ಕೈ ಹಾಕಿ ಹೂವನ್ನು ಕಿತ್ತುತ್ತಾ ಇರ್ತೀರ. ಅಂಥ ಸಮಯದಲ್ಲಿ ಈ ರೀತಿ ಹಾವುಗಳು ಇರಬಹುದು. ಸೊ ನೀವು ಕೇರ್ಫುಲ್ಲಾಗಿ ಆ ಒಂದು ಹೂವನ್ನು ತಗೊಳ್ಬೇಕು ಅಂತಂದರೆ, ಇಲ್ಲ ಒಂದು ಟಾರ್ಚನ್ನು ಯೂಸ್ ಮಾಡಬೇಕು, ಇಲ್ಲ ನಾಳೆ ಬೆಳಗ್ಗೆಗೆ ಬೇಕಾಗಿರ್ತಕ್ಕಂಥದ್ದನ್ನು ಹಿಂದಿನ ದಿನ ಸಾಯಂಕಾಲನೇ ತೆಗೆದು ಮನೆ ಒಳಗಡೆ ಇಟ್ಕೊಂಡ್ರೆ ನೀವು ಕೂಡ ಸೇಫ್ ಆಗಿರ್ತೀರ. ಬೆಳಕಿರೋ ಟೈಮಲ್ಲೇ ನಿಮಗೆ ಯಾವ್ದಾರ ಹಾವು ಅಥವಾ ಇನ್ನಿತರ ಪ್ರಾಣಿ ಯಾವ್ದಾರ ಒಂದು ಗಿಡದ ಮೇಲೆ ಇತ್ತು ಅಂತಂದರೆ ನಿಮಗೆ ಗೊತ್ತಾಗುತ್ತೆ. ಸೊ ದಯವಿಟ್ಟು ಟಾರ್ಚನ್ನ ಯೂಸ್ ಮಾಡಿ ಬೆಳಗ್ಗೆ, ಯಾಕಂದರೆ ಸುಮಾರು ಜನ ನಾನು ಕೇಳಿರೋ ಹಂಗೇನೆ ಹೂ ತಗೊಳ್ಬೇಕಾದ್ರೇ ಹಾವು ಕಾಣಿಸಿದ್ದು ಗಿಡದ ಮೇಲೆ ಅಕ್ಕಪಕ್ಕ ಅಂತ ಹೇಳ್ತಾರೆ. ಮತ್ತು ನಡ್ಕೊಂಡು ಹೋಗ್ಬೇಕಾದ್ರೂ ಅಷ್ಟೇ ಮಕ್ಕಳು ಗಾರ್ಡನಲ್ಲಿ ಗಿಡದ ಪಕ್ಕ ಆಟ ಆಡ್ತಾ ಇರ್ತಾರೆ, ಮರ ಹತ್ತುತ್ತಾ ಇರ್ತಾರೆ, ಗಿಡದ ಎಲೆ ಕಿತ್ತದು ಅದು ಇದು ಏನೇನೋ ಚೇಷ್ಟೆ ಮಾಡ್ತಾ ಇರ್ತಾರೆ ಮಕ್ಕಳು. ಸೊ ಅಂಥ ಸಿಚುವೇಶನಲ್ಲಿ ದಯವಿಟ್ಟು ಮಕ್ಕಳನ್ನ ಗಿಡಗಳ ಹತ್ರ ಬಿಡಕ್ಕೆ ಹೋಗಬೇಡಿ. ಒಂದು ಸಣ್ಣ ಮರಿಯೂ ಕೂಡ ಆ ಒಂದು ಗಿಡದ ಮೇಲೆ ಕೂತಿರಬಹುದು. ಆ ಒಂದು ಏನಾರೋ ಒಂದು ಅಪಘಾತಗಳು ಆ ಒಂದು ಸಿಚುವೇಶನಿಂದ ಆಗ್ಬಹುದು. ಜೊತೆಗೆ ಇನ್ನೊಂದೇನಂತಂದರೆ, ಆ ಒಂದು ಲೇಡಿಗೆ ನಮಗೊಂದು ಪ್ರಾಣಿ ಸಂರಕ್ಷಣೆಯ ಕರೆ ಬಂದಿದೆ, ಪಕ್ಷಿಯ ಸಂರಕ್ಷಣೆಯ ಕರೆ ಬಂದಿದೆ. ಮೈಸೂರಿನಲ್ಲ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಭಾಗದಲ್ಲಿ, ಅಂದರೆ ಮೈಸೂರಿಗೆ ತುಂಬ ಹತ್ತಿರ ಶ್ರೀರಂಗಪಟ್ಟಣ, ಆದರೆ ಮಂಡ್ಯಗೆ ತುಂಬ ದೂರ. ಸೊ ಮೈಸೂರಿಗೆ ಸೇರಿದಂಗೆ ಅನಿಸುತ್ತೆ, ಸೊ ಜಾಸ್ತಿ ಡಿಸ್ಟೆನ್ಸ್ ಅಂತ ಅನ್ಸೋದಿಲ್ಲ. ಎನಿವೆ, ಸೊ ಶ್ರೀರಂಗಪಟ್ಟಣ ಭಾಗದ ಹತ್ರ ಸೇರಿದಂತೆ ಒಬ್ಬರ ಪ್ರಾಪರ್ಟಿಯಲ್ಲಿ ಒಂದು ಗೂಬೆ ಮರಿ ಬಂದು ಕುತ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ನಮಗೊಂದು ಸಂರಕ್ಷಣೆಯ ಕರೆ ಬಂದಿದೆ. ಸೊ ಈ ಒಂದು ಪ್ರಾಣಿ ಅಥವಾ ಈ ಒಂದು ಪಕ್ಷಿಯನ್ನು ನಾವಿವಾಗ ಹೋಗಿ ಸಂರಕ್ಷಣೆ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ ಒಂದು ಗೂಬೆಯ ಮರಿ ಯಾವ ಪರಿಸ್ಥಿತಿಯಲ್ಲಿ ಸಿಕ್ತು, ಹೇಗೆ ಸಿಕ್ತು ಅನ್ನೋದು ಗೊತ್ತಿಲ್ಲ. ಅಲ್ಲಿಗೆ ತಲುಪಿದ ನಂತರ ನಮಗೆ ಗೊತ್ತಾಗುತ್ತೆ ಯಾವ ಒಂದು ಕಾರಣದಿಂದ ಆ ಒಂದು ಪಕ್ಷಿಯನ್ನು ನಾವು ಸಂರಕ್ಷಣೆಗೆ ನಮ್ಮನ್ನು ಕರೆದಿದ್ದಾರೆ ಅಂತ. ಸೊ ತಕ್ಷಣ ಅಲ್ಲಿಗೆ ಹೋಗೋಣ, ಆ ಒಂದು ಪಕ್ಷಿಯನ್ನು ರೆಸ್ಕ್ಯೂ ಮಾಡೋಣ. ಅದಕ್ಕೆ ಆಹಾರ ಇನ್ನಿತರ ಪದಾರ್ಥಗಳು ಬೇಕಾಗಿದ್ದರೆ ಆ ಒಂದು ಆಹಾರವನ್ನು ಕೊಟ್ಟು ಅದಕ್ಕೆ ಏನು ಮಾಡ್ಬೋದು ಅದನ್ನು ನಾವು ಮಾಡೋಣ. Yes, I'm here, sir. I'm here. Hello? No, go back. Okay. Go back. Is it in here? There. Yeah. Okay. Let me carry my travel cage and everything. Is it okay if I call you after I'm done with the rescue? Because I might have to use the torch on the phone. No problem. So they put it in the bathroom there. Okay. And just call me when you're done. Okay. Sure, sir. Boy, stay there, boy. ಓಕೆ ಸ್ನೇಹಿತರೆ, ಈ ಒಂದು ರೆಸ್ಕ್ಯೂ ಲೊಕೇಶನ್ನ ನಾವು ರೀಚ್ ಆಗಿದ್ದೀವಿ. ಕತ್ಲೆ ಪೂರ್ತಿ ಯಾರೂ ಇಲ್ಲ ಈ ಒಂದು ಪ್ರಾಪರ್ಟಿಲಿ. ಒಳ್ಳೆ ಒಂದು ಹಾಂಟೆಡ್ ಹೌಸ್ ಥರ ಇದೆ. ಸೊ ಇಲ್ಲಿ ಒಂದು ಗೂಬೆಯನ್ನು ಕೂಡ ಹಾಕಿದ್ದಾರೆ ಬಾತ್ರೂಮಲ್ಲಿ. ಬಟ್ ಆದರೂ ಇಷ್ಟು ದೊಡ್ಡ ಪ್ರಾಪರ್ಟಿಲಿ ಯಾರೂ ಇಲ್ಲ ಅಂತಂದರೆ ಖಂಡಿತ ಅಲ್ಲೇ ಕೂತಿದ್ದಾನಲ್ಲಪ್ಪ. ಇನ್ನು ಪುಟಾಣಿ ಮರಿ. ಬರ